ಸ್ನೇಹಿತರೆ, ಕೆಲವರಿಗೆ ಜೀವನ ಅರ್ಥ ಆಗಬೇಕು ಅಂತಂದರೆ ಸ್ವಲ್ಪ ಸಮಯ ತಗೊಳುತ್ತೆ. ಅಂದರೆ ಸುಲಭಕ್ಕೆ ಎಲ್ಲ ಸಿಗ್ತಾ ಹೋಗ್ಬಿಟ್ರೆ ಅದಕ್ಕೆ ಬೆಲೆನೇ ಇರೋದಿಲ್ಲ. ದೆರ್ ಇಸ್ ನೋ ವ್ಯಾಲ್ಯೂ ಫಾರ್ ಅವೈಲೇಬಿಲಿಟಿ ಆಫ್ ದ ವಾಟ್ ಎವರ್ ಇಟ್ ಈಸ್. ನೀವು ಯಾವುದನ್ನಾದರೂ ಅಷ್ಟೇ. ಈ ಮನೆಯಲ್ಲಿ ನಿಮಗೆ ಹಸುವಾದಾಗ ಊಟ ಸಿಕ್ಬಿಡ್ತು ಅಂತಂದರೆ ಯು ವೋಂಟ್ ಲರ್ನ್. ಅಡುಗೆ ಮಾಡ್ಕೊಳ್ಳೋದನ್ನು ನೀವು ಕಲಿಯೋದಿಲ್ಲ. ಹಾಗೇ ಬೇರೆ ಇನ್ನಿತರೆ ಯಾವುದೇ ವಸ್ತು ಆಗಿರ್ಬೋದು, ಹಣ ಆಗಿರಬಹುದು, ಆಡಂಬರದ ಜೀವನ ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ಅದು ಸುಲಭಕ್ಕೆ ಸಿಗಬಾರ್ದು ಕಣ್ರಿ. ಆದರೆ ಕೆಲವೊಂದು ಸಲ ವಿಧಿ ಏನು ಮಾಡುತ್ತೆ ಅಂತಂದರೆ ಕೆಲವರಿಗೆ ಅದನ್ನು ಸುಲಭಕ್ಕೆ ಕೊಟ್ಬಿಡುತ್ತೆ. ಅವ್ರ ಹಣೆಯಲ್ಲಿ ಬರೆದಿರ್ತಕ್ಕಂಥದ್ದು ಅನಿಸುತ್ತೆ. ಸೊ ಯು ಹ್ಯಾವ್ ಟು ಎಂಜಾಯ್ ಇಟ್ ಅನ್ನೋದು ಸುಲಭವಾಗಿ, ವೆದರ್ ಇಟ್ ಈಸ್ ಆಸ್ತಿ ಪಾಸ್ತಿ ವಾಟ್ ಎವರ್ ಇಟ್ ಈಸ್, ಅವ್ರು ಕೆಲವರಿಗೆ ಆ ಕ್ಷಣಕ್ಕೆಲ್ಲ ಒಲ್ದು ಬರ್ತಿರ್ತದೆ. ಬಟ್ ಇನ್ನು ಕೆಲವರಿಗೆ ಆ ವ್ಯಾಲ್ಯೂ ಆಫ್ ದ ಥಿಂಗ್ ಅಥವಾ ವ್ಯಾಲ್ಯೂ ಆಫ್ ದ ಥಿಂಗ್ ಅಂದಾಗ ನೀವು ಏನಾದರೂ ತೊಗೋಬೋದು. ಅದು ವಿಸಿಬಲ್ ಇನ್ವಿಸಿಬಲ್ ಥಿಂಗ್ಸ್ ಕೂಡ ಅಷ್ಟೇ. ಈಗ ಪ್ರೀತಿ, ಪ್ರೇಮ ಇದೆಲ್ಲ ಹೇಳ್ತೀವಲ್ಲ, ಫೀಲಿಂಗ್ಸು, ಅಟ್ರ್ಯಾಕ್ಷನ್, ಅಫೆಕ್ಷನ್, ವಾಟ್ ಎವರ್ ಇಟ್ ಈಸ್, ಅದರ ಅವೈಲೇಬಿಲಿಟಿ ನಿಮಗೆ ಈಸಿಯಾಗಿ ಸಿಗ್ತಾ ಇದ್ದಾಗ ಯು ವೋಂಟ್ ಥಿಂಕ್ ಅಬೌಟ್ ದ್ಯಾಟ್. ನಿಮಗೆ ಅದನ್ನು ಕ್ವಶನ್ ಮಾಡೋದಾಗಿರ್ಬೋದು ಅಥವಾ ಅದರದ್ದು ಬಗ್ಗೆ ಥಿಂಕ್ ಮಾಡೋ ಅಷ್ಟು ಸಮಯ ಕೂಡ ನಿಮಗೆ ಬೇಕಾಗಿರಲ್ಲ. ಬಿಕಾಸ್ ಯು ನೋ ದ್ಯಾಟ್ ಇದು ಅವೈಲಬಲ್ ಇದೆ, ನಂಗೆ ಸಿಕ್ತು, ಯು ಜಸ್ಟ್ ಮೂವ್ ಆನ್ ಫಾರ್ ನೆಕ್ಸ್ಟ್ ಮೂವ್. ಅದನ್ನು ಇನ್ನೊಂದು ಹಂತಕ್ಕೆ ನೀವು ಮುಂದೊಂದು ಏನೋ ಬೇಕಾಗಿರೋದಕ್ಕೆ ಹುಡ್ಕೊಂಡು ಹೋಗ್ತಾ ಇರ್ತೀರ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸಡನ್ನಾಗಿ ಈಗ ಒಂದು 10 ನಿಮಿಷದ ಹಿಂದೆ ಇದರ ಅನುಭವವನ್ನು ಪಡೆದವರು ಒಂದು ಫೋನ್ ಮಾಡಿದಾಗ ಆ ಫೆಲ್ಟ್ ಅದು ನಮ್ಗೆ ಗೊತ್ತಿರುತ್ತೆ. ಬಿಕಾಸ್ ವಿ ಕ್ರಾಸ್ಡ್ ದಟ್ ಸಿಚುಯೇಷನ್ ಅಂತ. ಆ ಸನ್ನಿವೇಶವನ್ನು ಕ್ರಾಸ್ ಮಾಡಿಬಿಟ್ಟಿರೋರು ಅದನ್ನು ಅನುಭವದಲ್ಲಿ ಇಟ್ಕೊಂಡಿರ್ತೇವೆ. ವಿ ಹ್ಯಾವ್ ಟು ಗಿವ್ ದ ರೆಸ್ಪೆಕ್ಟ್, ವಿ ಹ್ಯಾವ್ ಟು ಗಿವ್ ದ ಪ್ರಿಫರೆನ್ಸ್. ಅದಕ್ಕೆ ಕೊಡ್ತಕ್ಕಂಥ ಪ್ರಾಶಸ್ತ್ಯವನ್ನು ನಾವು ಕೊಡ್ತಾನೆ ಇರ್ತೀವಿ. ನಾನು ಹೇಳ್ತಕ್ಕಂಥದ್ದು ಕೊನೆ ಸಂದರ್ಭದಲ್ಲಿ, ಲೀಸ್ಟ್ ಅಟ್ ದ ಲಾಸ್ಟ್, ಕೊನೆಯ ಹಂತದಲ್ಲಿ ಕೊನೆಯಲ್ಲಿರ್ತಕ್ಕಂಥದ್ದನ್ನು ಕೂಡ ನಾವು ತೆಗೆದು ಹಾಕ್ತಕ್ಕಂಥದ್ದಿಲ್ಲ. ವೈ? ಬಿಕಾಸ್ ವಿ ಡೋಂಟ್ ನೋ ಹೌ ಇಟ್ ವರ್ಕ್ಸ್ ಫಾರ್ ಅನ್. ಈಗ ಯಾವುದೋ ದಾರಿಲಿ ಹೋಗ್ತಾ ಇರ್ತೀವಿ. ಒಂದು ಉದಾಹರಣೆ ಹೇಳ್ತೇನೆ. ನಾನು ಬಹಳ ಚಿಕ್ಕವನಿದ್ದಾಗ ಈ ಪ್ರಥಮ ಚಿಕಿತ್ಸೆದು ಒಂದು ಎಕ್ಸಾಮ್ ಬರೆದಿದ್ದೆ. ನಾನಿನ್ನೂ ಐ ಥಿಂಕ್ 4th or 5th ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ಅನಿಸುತ್ತೆ. ಅಲ್ಲಿ ಈಗ ನೋಡಿ, ದಾರಿಲಿ ಹೋಗ್ತಿರ್ತಾರೆ, ಯಾವುದೋ ಒಬ್ಬ ವ್ಯಕ್ತಿಗೆ ಹಾವು ಕಚ್ಚುತ್ತೆ. ಹಾವು ಕಚ್ಚಿತು ಅಂತಂದರೆ ಅದಕ್ಕೆ ಪ್ರಥಮ ಚಿಕಿತ್ಸೆಯಲ್ಲಿ ಹೇಳ್ತಾರೆ, ಈ ಕಡೆ ಆ ಕಡೆ ಎರಡೂ ಕಡೆಗೂ ಕಚ್ಚಿದ ಜಾಗದಿಂದ ಸ್ವಲ್ಪ ಅಂತರದಲ್ಲಿ, ಅಂದರೆ ಇಮ್ಮಿಡಿಯೇಟಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅದನ್ನೇನು ಹೇಳ್ತೀವಿ, ಆ ಬ್ಲಡ್ ಸರ್ಕ್ಯುಲೇಷನ್ನು ತುಂಬ ಟೈಮ್ ಹೋಗ್ದಿರ, ಅದು ಬ್ಲಡ್ಗೆಲ್ಲ ಮಿಕ್ಸ್ ಆಗೋಕ್ಕೆ ಮೊದಲೇ ಈ ಕಡೆ ಆ ಕಡೆ ದಾರವನ್ನು ಕಟ್ಟಿಬಿಟ್ಟು ಆ ಮಧ್ಯದಲ್ಲಿ ಪ್ಲಸ್ ಆಕಾರದಲ್ಲೋ ಇಂಟು ಆಕಾರದಲ್ಲೋ ಚಿಕ್ಕದಾಗಿ ಆ ಬ್ಲಡ್ ಆ ಕಂಟೆಂಟ್ ಏನಿರುತ್ತೆ, ಟಾಕ್ಸಿಕ್ ಕಂಟೆಂಟ್ ಹೊರಗಡೆ ಬರೋಷ್ಟು ಕೊಯ್ಬೇಕು ಅನ್ನೋದು ಇದು ಪ್ರಥಮ ಚಿಕಿತ್ಸೆಯಲ್ಲಿ ನಾವು ಕಲ್ತಿರ್ತಕ್ಕಂಥದ್ದು. ಆಗ ನಿಮಗೆ ನೋಡಿ, ಆ ಸನ್ನಿವೇಶದಲ್ಲಿ ಕಣ್ಣಿಗೆ ಕಾಣಿಸ್ತಕ್ಕಂಥ ದಾರ ಜೀವವನ್ನೇ ಕಾಪಾಡತಕ್ಕಂಥದ್ದು. ಇಟ್ಸ್ ವೆರಿ ವರ್ತಿ ಅಂತಕ್ಕಂಥದ್ದು, ತುಂಬ ಅಮೂಲ್ಯವಾದದ್ದು ಆ ದಾರ. ಬೇರೆ ಸಮಯದಲ್ಲಿ ನಾವು ದಾರಿಲಿ ಹೋಗ್ತಾ ಇದ್ರೆ ಅದು ನಮ್ಮ ಕಾಲು ಎಡುತ್ತೆ. ಸಮ್ಟೈಮ್ಸ್ ಕಾಲಿಗೆ ಸಿಕ್ಕಾಕೊಳ್ಳೋದು, ಬೆರಳಿಗೆ ಸಿಕ್ಕಾಕೊಂಡು ಮುಗ್ಗುರಿಸ್ಕೊಂಡು ಬೀಳೋದು, ಅಥವಾ ನಮಗೆ ಅದರ ಅವಶ್ಯಕತೆನೇ ಇಲ್ದಿರ ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೇವೆ. ಒಂದು ಸಣ್ಣ ದಾರ ನಮ್ಮ ಜೀವವನ್ನು ಕಾಪಾಡೋ ಶಕ್ತಿಯನ್ನು ಇಟ್ಕೊಂಡಿರುತ್ತೆ. ಸಮ್ಟೈಮ್ಸ್ ನಾವು ಏನೋ ಒಂದು ಪ್ಯಾಕ್ ಮಾಡೋದಕ್ಕೋ ಮತ್ತಿನ್ನೊಂದಕ್ಕೂ ಹುಡುಕ್ತಾ ಇದ್ದಾಗ ನಮಗೆ ಅದು ಸಿಕ್ಕಿದಾಗ ದ ಟೈಮ್, ಆ ಸಮಯ ಅಂತಕ್ಕಂಥದ್ದು ಉಳಿತದೆ. ಇದು ಬರೀ ಒಂದು ದಾರ, ಒಂದು ಉದಾಹರಣೆ ಅಷ್ಟೆ. ಆದರೆ ಹಣ ಕೂಡ ಹೀಗೆ ಕೆಲಸ ಮಾಡುತ್ತೆ, ಮನುಷ್ಯರು ಹೀಗೆ ಕೆಲಸ ಮಾಡ್ತಾರೆ. ಮನುಷ್ಯರಲ್ಲಿ ಇರ್ತಕ್ಕಂಥ ಹಲವಾರು ಗುಣಲಕ್ಷಣಗಳು, ನಾನು ಹೇಳ್ತೀನಲ್ಲ, ಪ್ರೀತಿ, ಪ್ರೇಮ, ಬಂಧ, ಬಾಂಧವ್ಯ, ಸಂಬಂಧ, ಇದೆಲ್ಲ ಕೂಡ ಅಷ್ಟೇ. ಕಣ್ಣು ಮುಂದೆ ಇದ್ದಾಗ ನಿಮಗೆ ಇದರ ಬೆಲೆ ಒಂದು ತೃಣ ಕೂಡ ಅರ್ಥ ಆಗಲ್ಲ ಅಂತಲ್ಲ. ಒಂದು ಸರ್ಟೇನ್ ಟೈಮ್ ನೀವು ಅದನ್ನು ಅರ್ಥ ಮಾಡಿಕೊಂಡು ಮುಂದೆ ಬಂದಾಗ ವ್ಯಾಲ್ಯೂ ಫಾರ್ ಮನಿ ಅಂತೀವಲ್ವಾ, ಹಾಗೆ ವ್ಯಾಲ್ಯೂ ಫಾರ್ ರಿಲೇಷನ್ಶಿಪ್ಪು ಇರುತ್ತೆ, ವ್ಯಾಲ್ಯೂ ಫಾರ್ ಥಿಂಗ್ಸ್ ಇರುತ್ತೆ. ಒಂದು ಬೇಡದ ವಸ್ತು ಕೂಡ ನಮ್ಮನ್ನು ಜೀವ ಕಾಪಾಡುತ್ತೆ ಅಂತಕ್ಕಂಥದ್ದು ಮನವರಿಕೆ ಮಾಡಿಕೊಂಡಾಗ ಯು ವೋಂಟ್ ನಾನು ಹೇಳ್ತಲ್ವ, ಆ ಗೌರವ ಅಂತಕ್ಕಂಥದ್ದು ಬೇಡ ಅಂದರೂ ಕೂಡ ಬರ್ತದೆ. ಇಟ್ ಈಸ್ ಎ ಪ್ರಾಕ್ಟೀಸ್ ಆಫ್ ಲೈಫ್. ಇಲ್ಲಿ ಯಾವುದನ್ನು ಕೂಡ ನಾವು ಅಲ್ಲಗೆಳೆಯುವುದು ಅಂದರೆ ಕಡಿಮೆ ಮಾಡಿ ನೋಡ್ತಕ್ಕಂಥದ್ದಿಲ್ಲ. ಪ್ರತಿಯೊಂದು ಕೂಡ ಇಟ್ಸ್ ಎ ವ್ಯಾಲ್ಯೂಯಬಲ್ ಥಿಂಗ್. ನಾವು ಯಾವುದನ್ನು ಬೇಡ ಅಂದ್ಕೊಳ್ತೀವಿ ಅದು ನಮಗೆ ಯಾವುದೋ ಸಂದರ್ಭದಲ್ಲಿ ಬೇಕಾದದ್ದಾಗಿರ್ತದೆ. ಅದರಿಂದ ವಿಶೇಷವಾಗಿ ಯಾರನ್ನೂ ಕೂಡ ತೃಣಕ್ಕೆ ನೋಡೋಕ್ಕೆ ಹೋಗಬೇಡಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್.
ಯಾಕೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅಂತಂದರೆ, ಇದು ಒಂದು ಗೈಡೆನ್ಸು. ಈ ಸಿಚುಯೇಷನ್ ಕ್ರಾಸ್ ಮಾಡಿ ಬಿಡು ಏನೋ ಹೇಳ್ತಿದ್ದಾರೆ ಯಾತಕ್ಕೆ ಏನು ಈ ಥಾಟಲ್ಲಿ ಇರ್ತಕ್ಕಂಥವ್ರಿಗೆ ಮುಂದೊಂದು ದಿನ ಈ ಒಂದು ಸನ್ನಿವೇಶವನ್ನು ರಿಮೆಂಬರೆನ್ಸ್ ಮಾಡಿಕೊಂಡಾಗ, ಈ ಥರದ್ದು ಭಾಳಷ್ಟು ಸಲ ನಮಗೆ ಯಾವುದೋ ಒಂದು ಚಲನಚಿತ್ರ ನೋಡಬೇಕಾದಾಗ ಒಂದು ಮೆಸೇಜ್ ಬಂದ್ರೂ, ದೊಡ್ಡವ್ರಿಗೂ ಹೇಳಿದಾಗಲೂ ವಿ ನೆವರ್ ಲಿಸನ್ ದ ಥಿಂಗ್ಸ್. ಪ್ರಾಕ್ಟಿಕಲ್ಲಾಗಿ ಅದನ್ನು ಅಭ್ಯಾಸ ಮಾಡಿಕೊಂಡು ಬಂದಾಗ ಮಾತ್ರ ನಿಮಗೆ ಭಾಳ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ನಾನೇನು ಹೇಳ್ತೀನಿ ಅಂತಂದರೆ, ಕಷ್ಟ ಬಲವಂತವಾಗಿ ದೇವರನ್ನ ಕೇಳಬಾರ್ದು, ದೇವರು ಕಷ್ಟವನ್ನು ಬಲವಂತವಾಗಿ ಕೊಡಬಾರ್ದು. ಬಟ್ ಸ್ಟಿಲ್ ಕಷ್ಟದ ಅರ್ಥವನ್ನು ನಾವು ತಿಳ್ಕೊಂಡಿರಬೇಕು ಅನ್ನೋದು ಮಾತ್ರ ಅನಿಸುತ್ತೆ ನನಗೆ. ಕಷ್ಟ ಅಂದರೆ ಏನು ಅನ್ನೋದನ್ನು ಒಂದು ಸ್ವಲ್ಪ ಮಟ್ಟಿನ ಪ್ರಮಾಣದಲ್ಲಿ ನಾವು ಅರ್ಥೈಸ್ಕೊಳ್ಳಿಲ್ಲ ಅಂದರೆ ಜೀವನ ಕಷ್ಟ ಆಗುತ್ತೆ, ಬದುಕು ಕಷ್ಟ ಆಗುತ್ತೆ, ಭವಿಷ್ಯ ಕೂಡ ಕಷ್ಟ ಆಗುತ್ತೆ ಅಂತಕ್ಕಂಥದ್ದು. ನನ್ನ ಮಿತ್ರ ವೃಂದದ ಸ್ನೇಹಿತರೆ, ಇದೆಲ್ಲ ಕೂಡ ನನ್ನ ಒಂದು ಏನದು ಪ್ರಯಾಣದ ಸಾರಾಂಶ. ಇದೆಲ್ಲ ಕೂಡ ನಾನು ತಿರುಗ್ತಾ ಇರ್ತೀನಿ ಅಂತಂದರೆ ತಿರುಗುಬಾಕ ಅಲ್ಲ, ನಾನು ಏನೋ ಹುಚ್ಚುಚ್ಚು ತಿರುಗಾಟ ಮಾಡ್ತಕ್ಕಂಥವನಲ್ಲ. ಹೊರಗಡೆ ಪ್ರಪಂಚ ಭಾಳ ವಿಶೇಷವಾಗಿದೆ ಕಣ್ರಿ. ನೋಡ್ತಕ್ಕಂತಹ ಮನಸ್ಥಿತಿ, ದೃಷ್ಟಿಕೋನ, ನಾವು ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದನ್ನು ನಾವು ಅಭ್ಯಾಸ ಮಾಡ್ತಕ್ಕಂಥ ವಿಧಾನ, ಇದೆಲ್ಲ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನಷ್ಟು ವಿಷಯಗಳು ಹೇಳ್ತೇನೆ. ಕೀಪ್ ಆನ್ ವಾಚಿಂಗ್ ISTA ಇಷ್ಟ.